ಕೈ ಶಾಸಕರು ಹಾಗೂ ಸಚಿವರ ಜೊತೆ ಸಿಎಂ ಮಹತ್ವದ ಸಭೆ. ಹೌದು, ಇವತ್ತು ಬರ ಹಾಗೂ ಎಸ್ಐಆರ್ ಚರ್ಚೆಗಾಗಿ ಸಿಎಂ ಡಿಕೆ ಶಿವಕುಮಾರ್ ಒಂದು ಮೀಟಿಂಗ್ ಕರೆದಿದ್ದಾರೆ. ಸಚಿವರು ಹಾಗೆ ಶಾಸಕರ ಜೊತೆ ಮೀಟಿಂಗ್ ನಡೆಸ್ತಾರೆ ಸಿಎಂ. ಗೃಹ ಕಚೇರಿ ಕೃಷ್ಣಾದಲ್ಲಿ ಈ ಮಹತ್ವದ ಮೀಟಿಂಗ್ ನಡೆಯುತ್ತೆ. ಈ ವಿಚಾರವಾಗಿ ಪ್ರಮುಖವಾಗಿ ಬರದ ವಿಚಾರ ಹಾಗೆ ಎಸ್ಐಆರ್ ವಿಚಾರವಾಗಿ ವಿಧಾನಸಭೆ ಆಗಿರ್ಬೋದು ಅಥವಾ ವಿಧಾನ ಪರಿಷತ್ ಆಗಿರ್ಬೋದು, ಎರಡೂ ಕಡೆ ಯಾವುದೇ ರೀತಿ ಚರ್ಚೆ ನಡೆದಿಲ್ಲ. ಹೀಗಾಗಿ ಒಂದು ಮೀಟಿಂಗ್ ಕರೆದು ಅಲ್ಲಿ ಈ ವಿಚಾರವನ್ನ ಚರ್ಚೆ ಮಾಡಲಿದ್ದಾರೆ. ಕೈ ಶಾಸಕರು ಹಾಗೆ ಸಚಿವರ ಜೊತೆ ಸಿಎಂ ಒಂದು ಮಹತ್ವದ ಸಭೆಯನ್ನ ಕರೆದಿದ್ದಾರೆ. ಇವತ್ತು ಬರ ಹಾಗೆ ಎಸ್ಐಆರ್ ಚರ್ಚೆಗಾಗಿ ಸಿಎಂ ಡಿಕೆ ಶಿವಕುಮಾರ್ ಸಭೆಯನ್ನು ನಡೆಸಲಿದ್ದಾರೆ. ಸಚಿವರು ಹಾಗೆ ಶಾಸಕರು ಈ ಒಂದು ಮೀಟಿಂಗ್ನಲ್ಲಿ ಭಾಗಿಯಾಗ್ತಾರೆ. ಗೃಹ ಕಚೇರಿ ಕೃಷ್ಣಾದಲ್ಲಿ ನಡೆಯುತ್ತೆ ಈ ಒಂದು ಮಹತ್ವದ ಸಭೆ. ವಿಧಾನಸಭೆ ಆಗಿರ್ಬೋದು ಅಥವಾ ವಿಧಾನ ಪರಿಷತ್ನಲ್ಲೂ ಕೂಡ ಈ ಬಗ್ಗೆ ಯಾವುದೇ ರೀತಿ ಚರ್ಚೆ ಆಗಿರಲಿಲ್ಲ. ಹೀಗಾಗಿ ಇವತ್ತು ಈ ವಿಚಾರವಾಗಿ ಪ್ರಮುಖವಾಗಿ ಬರ ಪರಿಹಾರ ಆಗಿರ್ಬೋದು, ಕುಡಿಯುವ ನೀರಿನ ಸಮಸ್ಯೆ ಆಗಿರ್ಬೋದು, ಹಾಗೆ ಪಶುಗಳಿಗೆ ಮೇವಾಗಿರ್ಬೋದು, ಈ ಎಲ್ಲ ಸಮಸ್ಯೆಗಳು ಹಾಗೆ ಇದಕ್ಕೆ ಪರಿಹಾರದ ಉಪಾಯಗಳ ಬಗ್ಗೆ ಇವತ್ತು ಚರ್ಚೆ ಆಗತ್ತೆ. ಈಗಾಗಲೇ ಪ್ರತಿ ಕ್ಷೇತ್ರಕ್ಕೆ ತಲಾ 1 ಕೋಟಿ ಬಿಡುಗಡೆ ಮಾಡಲಾಗಿದೆ. ಹಾಗೆ ಬರ ಘೋಷಣೆಗೂ ಮುನ್ನ ಶಾಸಕರ ಅಭಿಪ್ರಾಯವನ್ನ ಕಲೆಕ್ಟ್ ಮಾಡೋದಕ್ಕೆ ಸಿಎಂ ಮುಂದಾಗಿದ್ದಾರೆ. ಅಂದ್ರೆ ಆಲ್ರೆಡಿ ರೈತರು ಒಂದು ವಿಚಾರವನ್ನ ಮುನ್ನೆಲೆಗೆ ತರ್ತಾ ಇದ್ದಾರೆ, ನಮ್ಮ ತಾಲೂಕನ್ನ ಅಥವಾ ನಮ್ಮ ಜಿಲ್ಲೆಯನ್ನ ಬರಪೀಡಿತ ಜಿಲ್ಲೆ ಅಂತ ಘೋಷಣೆ ಮಾಡಿ ಅಂತ. ಹೀಗಾಗಿ ಬರಪೀಡಿತ ಅಂತ ಘೋಷಣೆಗೂ ಮುನ್ನ ಶಾಸಕರ ಅಭಿಪ್ರಾಯವನ್ನ ಕಲೆಕ್ಟ್ ಮಾಡೋದಕ್ಕೆ ಸಿಎಂ ಮುಂದಾಗಿದ್ದಾರೆ. ಶಾಸಕರ ಅಭಿಪ್ರಾಯವನ್ನ ಕಲೆಕ್ಟ್ ಮಾಡ್ತಾರೆ ಸಿಎಂ ಡಿಕೆ ಶಿವಕುಮಾರ್. ಹಾಗೆ ಬೆಳಗ್ಗೆಯಿಂದ ಸಂಜೆವರೆಗೂ ಕೂಡ ಜಿಲ್ಲಾವಾರು ಶಾಸಕರ ಸಭೆಯನ್ನ ನಡೆಸುತ್ತಿದ್ದಾರೆ ಸಿಎಂ. ಬರ ಘೋಷಣೆಗೂ ಮುನ್ನ ಶಾಸಕರ ಅಭಿಪ್ರಾಯವನ್ನ ಸಂಗ್ರಹ ಮಾಡೋದಕ್ಕೆ ಸಿಎಂ ಡಿಕೆ ಶಿವಕುಮಾರ್ ಮುಂದಾಗಿದ್ದಾರೆ. ಒಂದ್ ಕಡೆ ಬರದ ವಿಚಾರ, ಮತ್ತೊಂದ್ ಕಡೆ ಈ ಎಸ್ಐಆರ್ ವಿಚಾರ. ಯಾಕಂದ್ರೆ ಎಸ್ಐಆರ್ ಅಲ್ಲಿ ನಾವು ನೋಡಿದ್ವಿ, ಒಂದಷ್ಟು ಜನರ ಹೆಸರುಗಳನ್ನ ಈ ASDDO ಪಟ್ಟಿಗೆ ಸೇರಿಸಲಾಗಿದೆ. ಅಂದ್ರೆ ಆಬ್ಸೆಂಟ್, ಶಿಫ್ಟೆಡ್, ಡೆಡ್, ಡೂಪ್ಲಿಕೇಟ್ ಅಥವಾ ಅದರ್ಸ್ ಅಂತ. ಸೊ ಈ ವಿಚಾರವಾಗಿಯೂ ಕೂಡ ಚರ್ಚೆ ನಡೆಯುತ್ತೆ ಇವತ್ತು ಮಹತ್ವದ ಸಭೆಯಲ್ಲಿ. ಸಚಿವರು, ಶಾಸಕರು ಹಾಗೆ ಕೆಪಿಸಿಸಿ ಅಧ್ಯಕ್ಷ BK ಹರಿಪ್ರಸಾದ್ ಕೂಡ ಇವತ್ತಿನ ಮಹತ್ವದ ಸಭೆಯಲ್ಲಿ ಭಾಗಿಯಾಗ್ತಾರೆ. ಮಳೆ ಪರಿಸ್ಥಿತಿ, ಬರ ಪರಿಹಾರ, ಕುಡಿಯುವ ನೀರು, ಹಾಗೆ ಒಂದ್ ಕಡೆ ಪಶುಗಳಿಗೂ ಕೂಡ ಮೇವಿಲ್ಲ, ಈ ಎಲ್ಲ ಪಶು ಮೇವು ಸರಬರಾಜು ಸೇರಿದಂತೆ ಸಮಸ್ಯೆಗಳು, ಹಾಗೆ ಅದಕ್ಕೆ ಏನು ಪರಿಹಾರದ ಉಪಾಯಗಳ ಬಗ್ಗೆ ಚರ್ಚೆಯನ್ನ ಇವತ್ತಿನ ಸಭೆಯಲ್ಲಿ ನಡೆಸ್ತಾರೆ.